ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಇದೇ ತಿಂಗಳು 21ನೇ ತಾರೀಕು ನಮ್ಮ ನಕ್ಷತ್ರ ನಾಡಿ ತರಗತಿ ಇರತಕ್ಕಂಥದ್ದು 104ನೇ ಬ್ಯಾಚು. ಹಾಗೆ ಇನ್ನು 2 ಬ್ಯಾಚ್ಗಳಾದ ನಂತರ ನಾವು ಆಲ್ ಓವರ್ ಇಂಡಿಯಾ ಸೀರಿಯಸ್ ಆಗಿ ಜನವರಿಯಿಂದ ಪ್ಲಾನ್ ಮಾಡ್ತಾ ಇದ್ವಿ ಇಂಗ್ಲಿಷಲ್ಲಿ. ಸೊ ಈ 2 ಬ್ಯಾಚ್ ಆದಮೇಲೆ ನಮಗೆ ರೆಗ್ಯುಲರ್ ಇವೆಂಟ್ಸ್ ಅಲ್ಲಿ ಕನ್ನಡ ಕ್ಲಾಸಸ್ ಸ್ವಲ್ಪ ಕಷ್ಟ ಆಗುತ್ತೆ. 105ನೇ ಬ್ಯಾಚ್ ಅಥವಾ 106ನೇ ಬ್ಯಾಚ್ಗೆ ಮೋಸ್ಟ್ಲಿ ಸ್ವಲ್ಪ ಸ್ಥಗಿತ ಆಗುತ್ತೆ. ಎವ್ರಿ 2 ಮಂತ್ಸ್ ಮಾಡ್ತಾ ಇದ್ವಿ. ಸೊ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಜನವರಿ ಆದ್ಮೇಲೆ ಹೋಗೋದ್ರಿಂದ ಕನ್ನಡ ಮಾಡ್ತಕ್ಕಂಥದ್ದು ಸ್ವಲ್ಪ ವಿರಳ ಆಗ್ತಕ್ಕಂಥದ್ದು. ಸೊ ಸಾಧ್ಯವಾದಷ್ಟು ಯಾರು ಕಲ್ತ್ಕೋಬೇಕು, ಬಹಳ ಇಚ್ಛೆ ಇದೆ, ಏನಾರು ಒಂದು ಡಿಸೈಡ್ ಮಾಡ್ಕೋಬೇಕು ಅಂತವ್ರು ಈ ಅಕ್ಟೋಬರ್ 21 ಮಾಡಿ, ಇಲ್ಲಾಂದ್ರೆ ಡಿಸೆಂಬರ್ ಒಂದಿರುತ್ತೆ, ಇನ್ನೊಂದು ಮ್ಯಾಕ್ಸಿಮಮ್ ಫೆಬ್ರವರಿಲಿ ಒಂದು ಮಾಡ್ಬೋದು. ಅದಾದ ನಂತರ ನಮ್ದು ಫಾರ್ಮ್ಯಾಟು ಇಂಗ್ಲಿಷಲ್ಲಿ ಸ್ವಲ್ಪ ಹೆಚ್ಚಿನ ಕ್ಲಾಸಸ್ ಮಾಡಬೇಕು ನ್ಯಾಷನಲ್ ಲೆವೆಲ್ಲಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ಲಿ ಅಂತ ಹೇಳಿ ಕಂಪ್ಲೀಟ್ಲಿ ಪ್ಲಾನ್ ಮಾಡ್ತಾ ಇದ್ವಿ. ಹಾಗೆ ನವರಾತ್ರಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. 3ನೇ ದಿವಸ, ನವರಾತ್ರಿಯ 3ನೇ ದಿವಸ ಇಲ್ಲಿ ನಮಗೆ ಶನಿವಾರ ಬರ್ತಕ್ಕಂಥದ್ದು 5ನೇ ತಾರೀಕು ಚಂದ್ರಗಂಟ. ನವದುರ್ಗೆಯಲ್ಲಿ ಚಂದ್ರಗಂಟ. ಇಲ್ಲಿ ವಿಶೇಷವಾಗಿ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಇಲ್ಲಿ ವಿಶೇಷವಾಗಿ ನವದುರ್ಗೆಯಲ್ಲಿ ಚಂದ್ರಗಂಟ ಅನ್ನೋ ಒಂದು ಹೆಸರು ಕೊಟ್ಟಿದ್ದಾರೆ, ನಮ್ಮ ಶಾಸ್ತ್ರದಲ್ಲಿ ಹೆಸರು ಕೊಟ್ಟಿದ್ದಾರೆ. ಏನಿದು ಚಂದ್ರಗಂಟ ಅಂತಕ್ಕಂಥದ್ದು ಅಂತಂದ್ರೆ, ಆ ದೇವಿಯ ತಲೆಯ ಮೇಲೆ ಒಂದು ಗಂಟೆಯ ಆಕಾರದ, ಅಂದ್ರೆ ಚಂದ್ರಾಕಾರದ ಒಂದು ಗಂಟೆ. ಆ ಗಂಟೆ ನೆಗೆಟಿವ್ ಎನರ್ಜೀಸ್ನ ಡಿಸ್ಪೆಲ್ ಮಾಡ್ತಕ್ಕಂಥದ್ದು. ಹಾಗೆ ಈ ದೇವಿ ಹೆಣ್ಣು ಹುಲಿಯ ಮೇಲೆ ಬರ್ತಕ್ಕಂಥದ್ದು. ಹಾಗೆ 10 ಕೈಗಳು, 10 ಹ್ಯಾಂಡ್ಸ್. ಈ 10 ಕೈಗಳಲ್ಲಿ ಅರ್ಧ ಕೈ ಸಾತ್ವಿಕ, ಇನ್ನು ಅರ್ಧ ಕೈ ತಾಮಸಿಕ. ಡಿಸ್ಟ್ರಕ್ಷನ್ 50-50 ತಗೊಳ್ತಕ್ಕಂಥದ್ದು. ಸೊ ಜೀವನದಲ್ಲಿ ನಮಗೆ ಬಹಳ ಸಾತ್ವಿಕವಾಗಿದ್ದು ಬಿಟ್ರೆ ನಮ್ಮನ್ನು ತುಳಿದು ಬಿಡ್ತಾರೆ, ಬಹಳ ತಾಮಸ ಇದ್ರೂ ಕೂಡ ತುಳಿದು ಬಿಡ್ತಾರೆ. ಸೊ ಚಂದ್ರಗಂಟ ಅದು ಒಂದು ಎಚ್ಚರಿಕೆ ಗಂಟೆ. ಎಲ್ಲಿ ಸಾತ್ವಿಕ ಬೇಕೋ ಅಲ್ಲಿ ಸಾತ್ವಿಕ, ಎಲ್ಲಿ ತಾಮಸಿಕ ಬೇಕೋ ಅಲ್ಲಿ ತಾಮಸಿಕ. ಈ ದೇವಿ ನಮ್ಗೆ ಹೇಳ್ಕೊಡ್ತಕ್ಕಂಥ ಒಂದು ವಿಚಾರ, ಒಂದು ಇಂಪಾರ್ಟೆಂಟ್ ಪಾಯಿಂಟ್, ವಾಟ್ ಟು ಬಿ ನೋಟೆಡ್. 10 ಆ 10ರಲ್ಲಿರ್ತಕ್ಕಂಥದ್ದು, ಒಂದರಲ್ಲಿ ಲೋಟಸ್ ಇರುತ್ತೆ, ಒಂದು ಗದೆಲಿರುತ್ತೆ, ಒಂದು ಕಮಲ ಕುಂಡಲ ಇರುತ್ತೆ, ಒಂದು ರೋಸರಿ ಇರುತ್ತೆ, ಹಾಗೆ ಒಂದರಲ್ಲಿ ಫ್ಲವರ್ ಇರುತ್ತೆ, ಒಂದರಲ್ಲಿ ಬಿಲ್ ಇರುತ್ತೆ, ಒಂದು ಶಂಕು ಇರುತ್ತೆ, ಒಂದು ಗದೆ ಇರುತ್ತೆ. ಸೊ ಆಲ್ ಮಿಕ್ಸ್ ಆಫ್ ಸಾತ್ವಿಕ ಹಾಗೆ ತಾಮಸಿಕ, 50-50 ಇರ್ತಕ್ಕಂಥದ್ದು. ಹಾಗೆ ಮಧ್ಯದಲ್ಲಿ ಹಣೆಯ ಮೇಲೆ ಚಂದ್ರಗಂಟ, ಚಂದ್ರಾಕಾರದಲ್ಲಿರ್ತಕ್ಕಂಥದ್ದು ಒಂದು ಗಂಟೆ. ಸೊ ಯು ಶುಡ್ ರೆಡಿ ಟು ರಿಂಗ್ ದಿ ಬೆಲ್ ಇನ್ ಲೈಫ್. ಇದೇನು ಹೇಳುತ್ತೆ ಅಂತಂದ್ರೆ, ಜೀವನದಲ್ಲಿ ನಾವು ರೆಡಿ ಇರಬೇಕು. ಎಲ್ಲಿ ಸಾತ್ವಿಕವಾಗಿರ್ಬೇಕು, ಯಾರ ಹತ್ರ ಸಾತ್ವಿಕ ಇರಬೇಕು, ಅಲ್ಲಿ ಹೋಗಿ ಅವ್ರ ಹತ್ರ ಬಗ್ಬೇಕಾ, ಬೀಳ್ಬೇಕಾ. ವಿ ಶುಡ್ ಬೆಂಡ್ ಡೌನ್ ಕಂಪ್ಲೀಟ್ಲಿ, ಬೋ ಡೌನ್ ಕಂಪ್ಲೀಟ್ಲಿ, ರೆಡಿ ಫಾರ್ ದಟ್ ಬೆಲ್. ಬೆಲ್ ಹೊಡೆದು ಕಾಲಿಗೆ ಬಿದ್ದು ಬಿಡ್ಬೇಕು, ನಮ್ಗೇನಾದ್ರು ಒಳ್ಳೇದಾಗತ್ತಂತೆ. ಎಲ್ಲಿ ನಾವು ತಿರುಗಿ ಬೀಳ್ಬೇಕು, ವಿ ಶುಡ್ ನೆವರ್ ಕೇರ್, ವಿ ಶುಡ್ ನೆವರ್ ಕೇರ್. ಅಲ್ಲಿ ನಾವು ಗಂಟೆ ಬಾರಿಸಿ ಬೇಡ. ದುಷ್ಟರು ಕಂಡ್ರೆ ದೂರ ಇರತಕ್ಕಂಥದ್ದು, ನಮಗೆ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಅವ್ರನ್ನ ಎಳೆದಾಡ್ಕೊಂಡಿರ್ತಕ್ಕಂಥದ್ದು. ಸೊ ವಿ ಶುಡ್ ಮೇಕ್ ಎ ಡಿಸಿಷನ್. ಇಲ್ಲಿ ಚಂದ್ರಗಂಟ ಏನ್ ಹೇಳುತ್ತೆ ಅಂತಂದ್ರೆ, ನಾವು ಡಿಸಿಷನ್ ನ ತಗೊಳ್ಬೇಕು. ರೈಟ್ ವರ್ಸಸ್ ರಾಂಗ್, ಗುಡ್ ವರ್ಸಸ್ ಬ್ಯಾಡ್, ಈ ರೀತಿ ನಾವು ಡಿಸಿಷನ್ ತಗೊಳ್ಬೇಕು. ಅಲ್ಲಿ ಗುಡ್ ಮಾಡ್ಬೇಕಾ, ಅಲ್ಲಿ ನಮಗೆ ಗುಡ್ ಆಗತ್ತಾ, ಏನೇ ಆಗ್ಲಿ, ಯಾರು 1000 ಜನ ಬಂದು ಬೇಡ ಅಂತ ಹೇಳಿ, ನಿಮಗೆ ಮನಸ್ಸಿಗೆ ಗುಡ್ ಅಂತ ಅನ್ಸುತ್ತಾ, ಸಾತ್ವಿಕ ಅನ್ಸುತ್ತಾ, ಮಾಡಿ. ಗಂಟೆ ಬಾರಿಸಿ ಜಸ್ಟ್ ಗೋ ಆನ್. ಯಾರು 1000 ಜನ ಅಲ್ಲಿ ನಿಮಗೆ ಕೆಟ್ಟದ್ದು, ಅದು ಒಳ್ಳೇದು ಮಾಡಮ್ಮ, ನಿಮಗೆ ಕೆಟ್ಟದ್ದು ಅನ್ನಿಸ್ತಾ ಇದೆಯಾ, ನೆವರ್ ಕೇರ್. ಚಂದ್ರಗಂಟ ಅಂತಕ್ಕಂಥದ್ದು ನಮಗೆ ಅದು ಶಕ್ತಿಯಾಗಿ, ನಮಗೆ ಮಾರ್ಪಾಡಾಗಿ, ನಮಗೆ ಮುಂದಿನ ದಿನಮಾನಗಳಲ್ಲಿ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಲೈಫ್ ಸ್ಟೈಲ್ನ ಮಾಡಕ್ಕೆ
ಚಂದ್ರಘಂಟ ಇಲ್ಲಿ ವಿಶೇಷವಾಗಿ ಇಲ್ಲಿ ನಾವು ಪೂಜೆ ಮಾಡ್ತೀವಿ. ಹಾಗೆ 5ನೇ ತಾರೀಕು ಇಲ್ಲಿ ನಮಗೆ ಗ್ರೇ ಕಲರ್ ಬಂದಿರತಕ್ಕಂಥದ್ದು, ಈ ಒಂದು ಸಮಯದಲ್ಲಿ ಗ್ರೇ ಕಲರ್ ಬಂದಿರತಕ್ಕಂಥದ್ದು. ಸೊ ಶನಿವಾರ ಗ್ರೇ ಕಲರ್ ಹಾಕೊಳ್ಳಿ, ಚಂದ್ರಘಂಟ. ಸೊ ನಮಗೆ ಸಾತ್ವಿಕವಾಗೂ ಇರಕ್ಕೆ ನಮಗೆ ಭಗವಂತ ಆ ಚಂದ್ರಘಂಟ ದೇವಿ ನಮಗೆ ಶಕ್ತಿ ಕೊಡ್ಲಿ, ತಾಮಸಿಕ ಎಲ್ಲಿರಬೇಕು ಅಲ್ಲಿ ಕೊಡ್ಲಿ. ಸೊ ಎರಡೂ ಕೂಡ ಲೈಫಲ್ಲಿ ಈ ಕಲಿಯುಗದಲ್ಲಿ ಬೇಕಾಗಿರ್ತಕ್ಕಂಥದ್ದೇ. ರಾಜಸಿಕ ನಮ್ಮ ಪರ್ಸನಲ್ ಆಗತ್ತೆ, ಸಾತ್ವಿಕ ಕೆಲವೊಂದು ಸಂದರ್ಭದಲ್ಲಿ ಬೇಕು, ತಾಮಸಿಕ ಕೆಲವೊಂದು ಸಂದರ್ಭದಲ್ಲಿ ಬೇಕು. ರಾಜಸಿಕ ಅಂತಕ್ಕಂಥದ್ದು ಇಟ್ಸ್ ಎ ಮಿಕ್ಸ್ಚರ್ ಆಫ್ ಸಾತ್ವಿಕ ಅಂಡ್ ತಾಮಸಿಕ. ಇಟ್ ಈಸ್ ಎ ಸೆಲ್ಫ್ ರಿಯಲೈಸೇಷನ್, ಸೆಲ್ಫ್ಗೋಸ್ಕರ, ಅದು ನಮ್ಮ ಪರ್ಸನಲ್ಗೋಸ್ಕರ. ಇಷ್ಟು ಈ ಒಂದು 5ನೇ ತಾರೀಕು ಬರ್ತಕ್ಕಂಥ ಚಂದ್ರಘಂಟದ ವಿಚಾರ. ಹಾಗೆ ಮುಂದಕ್ಕೆ ಹೋಗೋಣ, ಮುಂದಿನ ದಿವಸಕ್ಕೆ ಹೋಗೋಣ. ಕೂಷ್ಮಾಂಡ ಇಲ್ಲಿ 6ನೇ ತಾರೀಕು 10/2024 ಭಾನುವಾರ ಬರ್ತಕ್ಕಂಥದ್ದು ಕೂಷ್ಮಾಂಡ. ಇಲ್ಲಿಗೆ ಈ ದೇವಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಿಂಹಿಣಿಯ ಮೇಲೆ ಕೂತಿರ್ತಕ್ಕಂಥದ್ದು. ಹಾಗೆ 8 ಕೈಗಳು, ಅಷ್ಟವಿದ್ಯೆಗಳ ಒಂದು ಪರಿ ಇದು. 8 ವಿದ್ಯೆಗಳು ನಾವು ಕಲಿಬೇಕಂತೆ. 8 ವಿದ್ಯೆಗಳು, ಯಾವುದೇ 8 ಬರಲಿ, 8 ವಿದ್ಯೆಗಳು ನಮ್ಗೆ ಗೊತ್ತಿರಬೇಕಂತೆ. ಜೀವನದಲ್ಲಿ ಒಂದು ವಿದ್ಯೆ ಇಲ್ಲದೆ ಸಾಲದು. ವಿ ಶುಡ್ ಹ್ಯಾವ್ ಮಿನಿಮಮ್ 8. ನಾವು ಬರ್ಕೋಬೇಕು. ನನಗೇನೇನು ಗೊತ್ತು ಬರ್ಕೊಳ್ಳಿ. 8 ಲ್ಯಾಂಗ್ವೇಜ್ ಗೊತ್ತಾ ಬರ್ಕೊಳ್ಳಿ, ಅಥವಾ ನನಗೆ ಇಂಥ ವಿಚಾರದಲ್ಲಿ ಗೊತ್ತಾ ಬರ್ಕೊಳ್ಳಿ. ಸೊ ವಾಟ್ ಆಲ್ ವಿ ಹ್ಯಾವ್ ಲರ್ನ್ಡ್. ಕೂಷ್ಮಾಂಡ ಅನ್ನೋ ದೇವಿ 8 ಮಿನಿಮಮ್ ವಿದ್ಯೆಗಳಲ್ಲಿ ನಾವು ಕಲ್ತ್ರೆ ಜೀವನದಲ್ಲಿ ಯಾರು ನಮಗೆ ಬಗ್ಸಕ್ಕಾಗಲ್ಲ. ಇದಿಲ್ಲ ಅಂದ್ರೆ ಇನ್ನೊಂದು ಫಾರ್ಮೆಟ್ ಇದೆ, ಆ ಫಾರ್ಮೆಟ್ ಇನ್ನೊಂದು. ಈಗ ಬಿಸ್ನೆಸ್ ಅಲ್ಲೇ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನನಗೆ ಆ ಬಿಸ್ನೆಸ್ ಗೊತ್ತು, ಈ ಬಿಸ್ನೆಸ್ ಗೊತ್ತು, ಮತ್ತೊಂದು ಬಿಸ್ನೆಸ್ ಗೊತ್ತು. ಸೊ ಅದರಲ್ಲೂ ಕೂಡ ವೆರೈಟಿ. ಸೊ 8 ವಿದ್ಯೆಗಳನ್ನ ಒಬ್ಬ ಮನುಷ್ಯ ಕಲ್ತ್ರೆ, ಹಾಡಿರ್ಬೋದು, ಮಾತಿರ್ಬೋದು, ಬಿಸ್ನೆಸ್ ಇರ್ಬೋದು, ಕೆಲಸ ಇರ್ಬೋದು, ಯಾವ್ದಾದ್ರು ಒಂದು ಕಲ್ತಿರ್ತಕ್ಕಂಥ ಒಂದು ಸಣ್ಣ ಸಣ್ಣ ವಿದ್ಯೆ ಇರ್ಬೋದು, ಜ್ಯೋತಿಷ್ಯ ಇರ್ಬೋದು, ಹೊಲಿಗೆ ಇರ್ಬೋದು. 8 ವಿದ್ಯೆಗಳು ನಮ್ಮ ಕೈಲಿ ಇರ್ಬೇಕಂತೆ ಯಾವಾಗಲೂ ಕೂಡ. ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಬಾಳ್ವೆ ಮಾಡ್ಬೋದು. ಇಲ್ಲಿ ಕೂಷ್ಮಾಂಡ ಅಂತ ಒಂದು ವರ್ಡ್ನ ನಾವು ಬ್ರೇಕಪ್ ಮಾಡಿದ್ರೆ, ಕು ಅಂತಕ್ಕಂಥದ್ದು ಸಣ್ಣದು, ಉಷ್ಮ ಅಂತಂದ್ರೆ ಉಷ್ಣ ಇರ್ತಕ್ಕಂಥದ್ದು, ವಾರ್ಮ್ತ್, ಮತ್ತೆ ಅದನ್ನ ಅಂಡ ಅಂತ ಕರೀತಾರೆ. ಅಂದ್ರೆ ದಿ ಮ್ಯಾನಿಫೆಸ್ಟೇಷನ್ ಆಫ್ ಯೂನಿವರ್ಸ್. ಅಂದ್ರೆ ಕೂಷ್ಮಾಂಡ ದೇವಿ ಬ್ರಹ್ಮನ ಜೊತೆಲಿದ್ದು ಈ ಒಂದು ಸೃಷ್ಟಿಕರ್ತರಿಗೆ ಪಾತ್ರ ಆಗಿರ್ತಕ್ಕಂಥದ್ದು ಕೂಷ್ಮಾಂಡ. ಅಂದ್ರೆ ಬರ್ತ್ ಆಫ್ ದಿ ಯೂನಿವರ್ಸ್. ಈ ಬರ್ತ್ ಆಫ್ ದಿ ಯೂನಿವರ್ಸ್ಗೆ ಫಸ್ಟ್ ಬರಬೇಕು ಅಂದ್ರೆ ನಮಗೆ ಪ್ರಿಪರೇಷನ್ ಇರಬೇಕು. ನಾವೇನಾದ್ರು ಮಾಡಬೇಕು ಅಂತಂದ್ರೆ ನಮಗೆ ಪ್ರಿಪರೇಷನ್ ಇರಬೇಕು. ಫಾರ್ ಎಕ್ಸಾಂಪಲ್, ನಮಗೆ ಅಡುಗೆ ಚೆನ್ನಾಗಿ ಬರುತ್ತೆ, ವೆರೈಟಿ ಅಡುಗೆ ಮಾಡ್ತೀವಿ, ಅದು ಕೂಷ್ಮಾಂಡ ಲೆವೆಲ್ಗೆ ಬರುತ್ತೆ. ನಾವು ಒಳ್ಳೆ ರಂಗೋಲಿ ಹಾಕ್ತೀವಿ, ಕೂಷ್ಮಾಂಡ ಲೆವೆಲ್ಗೆ ಬರುತ್ತೆ. ವೇರ್ ವಿ ಕ್ರಿಯೇಟ್ ನ್ಯೂ ಥಿಂಗ್ಸ್, ಇಟ್ ಈಸ್ ಎ ಕ್ರಿಯೇಟಿವ್ ಗಾಡ್. ಸೊ ಕೂಷ್ಮಾಂಡ ನಾವು ಆರಾಧನೆ ಮಾಡಿದ್ರೆ ನಮಗೆ ಹೊಸ ಕೆಲಸ, ಹೊಸದು ಹೋಗ್ತಾ ಇದೆ, ನಮ್ಗೇನು ಗೊತ್ತೇ ಇಲ್ಲ, ವಿದ್ಯೆನೇ ಗೊತ್ತಿಲ್ಲ ಸರ್, ನಮಗೆ ಗೊತ್ತೇ ಇಲ್ಲ ಸರ್, ಕೂಷ್ಮಾಂಡ ವಿಲ್ ಹೆಲ್ಪ್ ಯು. ಈ ದೇವಿನ ಆರಾಧನೆ ಮಾಡೋದ್ರಿಂದ, ಈ ದೇವಿನ ಸ್ಮರಣೆ ಮಾಡೋದ್ರಿಂದ ನಮಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಾಗತ್ತೆ, ಹಾಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಹಾಗೆ ಈ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಈ ದೇವರು ಬಹಳ ಇಂಪಾರ್ಟೆಂಟು, ಕೂಷ್ಮಾಂಡ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೂಷ್ಮಾಂಡ ಅಂತಕ್ಕಂಥದ್ದು. ನಾನು 3 ಪದಗಳು ಅಂತ ಹೇಳಿದ್ದೀನಿ, 3 ಅಲ್ಲಿ ಡಿವೈಡ್ ಮಾಡ್ತೀವಿ, 3 ಅಕ್ಷರಗಳು. ಕು ಅಂದ್ರೆ ಸ್ಮಾಲ್, ಉಷ್ಮ ಅಂತಂದ್ರೆ ಅಲ್ಲಿ ವಾರ್ಮ್ತ್, ಅಂಡ ಅಂದ್ರೆ ಏನೇ ಮಾಡಿದ್ರು ಕೂಡ ಒಂದು ಕೋಲ್ಡ್ ಆಗಿರಬಾರ್ದು, ವಾರ್ಮ್ ಆಗಿರಬೇಕು. ಗೆಟ್ ಅಪ್, ವಾರ್ಮ್ ಅಪ್, ಗೋ ಔಟ್, ಗೆಟ್ ಔಟ್. ಕೂಷ್ಮಾಂಡ ಇಸ್ ಎ ವೆರಿ ಪವರ್ಫುಲ್ ಗಾಡ್. ಈ ಒಂದು 8 ಕೈಗಳು 8 ಸಿದ್ಧಿಗಳನ್ನ ತೋರಿಸುತ್ತೆ. ಯಾವ್ದಾದ್ರು ಒಂದು 8 ಸಿದ್ಧಿ ನನ್ನ ಹತ್ರ ಕೈಯಲ್ಲಿ ಇರ್ತಕ್ಕಂಥದ್ದು, ನೀವು 8 ಸಿದ್ಧಿಗಳು ಮಾಡ್ಕೋಬೇಕು ಅಂತ ಹೇಳಿ ಆ ಒಂದು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮಾಡಬೇಕು. 8 ಕ್ರಿಯೇಟ್ ಆಗಬೇಕು. ನಾನು ಬೈಕರ್, ಒಳ್ಳೆ ಬೈಕರ್, ಓಕೆ, ಅದು ಒಂದು ವಿದ್ಯೆನೆ. ಒಳ್ಳೆ ಬೈಕರ್ ಆಗಿರಿ. ನಿಮ್ಗೆ ಯಾರಾದ್ರೂ ಒಂದು ಏನಾದ್ರು ಮಾಡಿದ್ರೆ ಯು ಕ್ಯಾನ್ ಗೆಟ್ ಇನ್ ಟು ಎ ಬೈಕಿಂಗ್ ಜಾಬ್. ಅಥವಾ ನನಗೆ ಏನಾದ್ರೂ ಒಂದು ಅಡಿಷನಲ್ ಏನಾದ್ರು ಒಂದು ವಿದ್ಯೆ ಬೇಕು. ಸೊ ನಾನು ಕೇಕ್ ಮಾಡ್ತೀನಿ, ಚೆನ್ನಾಗಿ ಫಸ್ಟ್ ಕ್ಲಾಸ್ ಕೇಕ್ ಮಾಡ್ತೀನಿ. ಆ ಕೇಕ್ನ ನೀವು ಕ್ರಿಯೇಟ್ ಮಾಡಿ ನಿಮ್ಮದೇ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಹಾಕಿ ನೀವು ಅದನ್ನು ಡೆವಲಪ್ ಮಾಡ್ಕೊಳ್ಳಿ. ಕೇಕ್ ಮೇಕಿಂಗೇ ಹೇಳ್ಕೊಡಿ, ಅಥವಾ ಕೇಕ್ ಮಾಡಿ ಎಲ್ಲರಿಗೂ ಕೊಡಿ. ಸೊ ಅದು ಕೂಷ್ಮಾಂಡ ದೇವಿಗೆ. ಸೊ ಬರ್ತ್ ಆಫ್ ಎನಿ ನ್ಯೂ ಐಡಿಯಾಸ್, ಸೈಂಟಿಫಿಕ್ ವೇ ಅಲ್ಲಿ ಹೋಗ್ಬೇಕು ನಾವು ಯಾವಾಗಲೂ.
ಸುಮ್ಮನೆ ಕೂಶ್ಮಾಂಡ ಪೂಜೆ ಮಾಡಿ ಈ ಕಾಂಪೌಂಡರ್ ಹೇಳ್ತಾರಲ್ಲ ಅದಕ್ಕೆ ಹಾಕ್ಬಿಡಿ ಆಗೋಯ್ತು ಮುಗ್ದೋಯ್ತು ನವರಾತ್ರಿ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ನೋ, ಎವ್ರಿ ಗಾಡ್ ರೆಪ್ರೆಸೆಂಟ್ಸ್ ವಾಟ್ ವಿ ಹ್ಯಾವ್ ಟು ಡೂ ಇನ್ ಲೈಫ್. ಸೊ ಇಲ್ಲಿ ಅದು ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ, ಮಕ್ಕಳಿಗೂ ಅಷ್ಟೇನೆ. ಕೂಶ್ಮಾಂಡ ಈಸ್ ಕ್ರಿಯೇಷನ್. ನನ್ನ ಮಗ ಬಹಳ ಕ್ರಿಯೇಟಿವ್ ಇದ್ದಾನೆ, ನನ್ನ ಮಗಳು ಬಹಳ ಕ್ರಿಯೇಟಿವ್ ಇದ್ದಾನೆ, ಆರ್ಟ್ ಅಲ್ಲಿ ಸಖತ್ತಾಗಿದ್ದಾನೆ, ಅವನು ಮ್ಯೂಸಿಕಲ್ ಸಖತ್ತಾಗಿದ್ದಾನೆ, ಇನ್ಸ್ಟ್ರೂಮೆಂಟ್ ಸಖತ್ತಾಗಿ ಬಾರಿಸ್ತಾನೆ, ಸಿಂಗಿಂಗ್ ಅಲ್ಲಿ ಇರ್ತಾನೆ. ಯು ಹ್ಯಾವ್ ಟು, ಪೇರೆಂಟ್ಸ್ ನೀವು ಮಾಡಿಸ್ಲೇಬೇಕು ನಿಮ್ಮ ಮಕ್ಕಳಿಗೆ. ಇವತ್ತಿರೋ ರ್ಯಾಟ್ ರೇಸ್ ಅಲ್ಲಿ ಏನ್ ಮಾಡ್ತಾ ಇದ್ರಿ ನೀವು? ಬರೀ ಓದು ಓದು ಓದು, ನೋ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಅವಾಗ ಮಲ್ಟಿ ಡೈಮೆನ್ಷನಲ್ ಅಲ್ಲಿ ಹೋಗಕ್ಕಾಗಲ್ಲ, 8 ದಿಕ್ಕಲ್ಲಿ ಹೋಗಕ್ಕಾಗಲ್ಲ. ಸೊ ಈ 8 ದಿಕ್ಕಲ್ಲಿ ಹೋಗಕ್ಕಾಗಲ್ಲ. ಎಂಟು ದಿಕ್ಕುಗಳು ಅಂತ ನಾನು ಹೇಳಿದಾಗ ದಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಅದರ ಮಧ್ಯದಲ್ಲಿರ್ತಕ್ಕಂಥ 4: ನಾರ್ತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್. ಎಲ್ಲಿ ಹೋದ್ರೂ ಕೂಡ ಇವನು ಊಟ ಗಿಟ್ಟಿಸ್ತಾನೆ ಅಂತ ಹೇಳ್ತಾರೆ. ಎಲ್ಲಿ ಹೋದ್ರೂ ಕೂಡ ಅವನು ಏನ್ ಬೇಕಾದ್ರೂ ಸಾಧನೆ ಮಾಡ್ತಾನೆ. ಆ ರೀತಿ ಇರಬೇಕು. ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ, ಕಲಿಬೇಕು ಸ್ಪೋರ್ಟ್ಸ್. ವಿ ಡೋಂಟ್ ನೋ ವಾಟ್ ವಿಲ್ ಹೆಲ್ಪ್ ಇನ್ ಫ್ಯೂಚರ್. ಮ್ಯೂಸಿಕ್ ಅಲ್ಲಿ ಇದ್ದೀರಾ, ಲರ್ನ್ ಮ್ಯೂಸಿಕ್. ವಿ ಡೋಂಟ್ ನೋ ಹೇಗೆ ಬರುತ್ತೆ ಅಂತ. ಫ್ಯಾಷನ್ ಅಲ್ಲಿ ಇದ್ದೀರಾ, ಡೂ ಇಟ್. ಮಿನಿಮಮ್ 8. ಇಟ್ ಇಸ್ ನಾಟ್ ಈಸಿ. ನನಗೆ 8 ವಿದ್ಯೆಗಳು ಗೊತ್ತು, ಇಟ್ ಇಸ್ ನಾಟ್ ಈಸಿ. ಓದಿರೋದೊಂದು, ನಾವೇನೋ ಒಂದು BSc ಮಾಡಿರ್ತೀವೋ ಅಥವಾ ಒಂದು BCom ಮಾಡಿರ್ತೀವೋ ಅಥವಾ BE ಮಾಡಿರ್ತೀವೋ, ದಟ್ ಈಸ್ 1. ಅದು ಬಿಟ್ಟು ಬೇರೆ ಏನು? ಸಂಗೀತ ಬರುತ್ತಾ? ಸಿಂಗಿಂಗ್, ಎಸ್, ಮಾಡಿ, ಪ್ರಾಕ್ಟೀಸ್ ಮಾಡಿ. ಮಿನಿಮಮ್ 8. ಇಟ್ ಇಸ್ ನಾಟ್ ಈಸಿ. 8 ಇದ್ರೆ ನಮ್ಮ ಬ್ರೈನು ಆಕ್ಟಿವೇಶನ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಒಂದು ಡೈರೆಕ್ಷನ್, ರೈಟ್ ಡೈರೆಕ್ಷನ್ ಸಿಗುತ್ತೆ. ಏನೇನ್ ಮಾಡಬೇಕು ನಮ್ಮ ಲೈಫಲ್ಲಿ ಅಂತ ಹೋಗುತ್ತೆ. ಮಿನಿಮಮ್ 8 ಇರಬೇಕು ಅಂತ ದೇವಿ ಹೇಳುತ್ತೆ. ನಾನು ಹೇಳೋದು ಮಿನಿಮಮ್ 4 ಇದ್ರೆ ಸಾಕು. 50% ಆಫ್ ಇಟ್ ಇದ್ರೆ ಸಾಕು. ಕೂಶ್ಮಾಂಡ, ದಿ ಕ್ರಿಯೇಟಿವ್ ಗಾಡ್ ಅಂತ ಕರಿತೀವಿ. ಯೂನಿವರ್ಸ್ ಕ್ರಿಯೇಟ್ ಮಾಡಿರೋದು. ಇಟ್ ಇಸ್ ನಾಟ್ ಆರ್ಡಿನರಿ ಜಾಬ್. ಈ ಯೂನಿವರ್ಸ್ ಕ್ರಿಯೇಟ್ ಆಗಿರೋದು ಸೈನ್ಸ್ ಗೀನ್ಸ್ ಯಾರು ಏನು ಹೇಳಕ್ಕಾಗಲ್ಲ. ನಾಸಾದವ್ರು ಹೇಳಕ್ಕಾಗಲ್ಲ, ಇಸ್ರೋದವ್ರು ಹೇಳಕ್ಕಾಗಲ್ಲ. ಇಟ್ ಈಸ್ ಓನ್ಲಿ ಫೈಂಡಿಂಗ್ಸ್ ಅಷ್ಟೇ ಅವ್ರದ್ದು. ನಾಸಾ ಇರ್ಬೋದು, ಇಸ್ರೋ ಇರ್ಬೋದು, ಅವ್ರದ್ದು ಬರೀ ಫೈಂಡಿಂಗ್ಸ್, ಕಂಡುಹಿಡಿಯೋದಷ್ಟೇ. ಓಕೆ, ಇದಿದೆ, ಇದರೊಳಗಡೆ ಇದಿದೆ, ಹೆಸರು ಕೊಟ್ಟಿದ್ದಾರೆ ಅಷ್ಟೇ. ಸೂರ್ಯ ಇಸ್ ಮೇಡ್ ಅಪ್ ಆಫ್ ಹೈಡ್ರೋಜನ್ ಅಂಡ್ ಹೀಲಿಯಂ, ಅಷ್ಟೇ. ಅದಕ್ಕೊಂದು ಹೈಡ್ರೋಜನ್ ಅಂತ ಹೆಸರು ಕೊಟ್ರು. ಬೇರೆ ಯಾರು ಇದ್ದಿದ್ರೆ ಅದನ್ನ ಬೇರೆ ಹೆಸರು ಕೊಡ್ತಾ ಇದ್ರು. ಇಟ್ ಇಸ್ ಎ ನೇಮ್ ಗಿವನ್. ಇವತ್ತು ಆಕ್ಸಿಜನ್ ಇದೆ ಇಲ್ಲಿ ಅಲ್ವಾ, ಅದಕ್ಕೆ ನೇಮ್ ಕೊಟ್ಟಿದ್ದಾರೆ ಅಷ್ಟೇ. ಆಮ್ಲಜನಕ ನೇಮ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಹೀಗೆ ಈ ಕ್ರಿಯೇಷನ್ ನಾವು ಜಸ್ಟ್ ಐಡೆಂಟಿಫೈ ಮಾಡಿ ಅದಕ್ಕೊಂದು ನೇಮ್ ಕೊಡ್ತಾ ಹೋಗಿದೀವಿ. ಬಟ್ ನಾವು ಏನು ಕ್ರಿಯೇಟ್ ಮಾಡಿಲ್ಲ. ಆಲ್ರೆಡಿ ಕ್ರಿಯೇಟೆಡ್ ನಾವು ಕಲಿಬೇಕಾಗಿರೋದು ಅಷ್ಟೇ ಕೂಶ್ಮಾಂಡದ ಕೆಲಸ. ಆಲ್ರೆಡಿ ಕ್ರಿಯೇಟೆಡ್, ಡಿಸ್ಕವರ್ಡ್, ಇನ್ವೆಂಟೆಡ್, ಜಸ್ಟ್ ಲರ್ನ್ ಅಷ್ಟೇ ಹೇಳೋದು. ನಾವು ವಿ ಹ್ಯಾವ್ ಮೇಡ್ ಎ ಇನ್ವೆನ್ಷನ್ ಯಾವುದೂ ಇಲ್ಲ. ಇದನ್ನ ತೆಗೆದು ಅದನ್ನ ತೆಗೆದು ಇದನ್ನ ತೆಗೆದು ಹಾಕಿದ್ರೆ ಒಂದು ಹೊಸದು ಬರುತ್ತೆ. ಅದನ್ನ ಇನ್ವೆನ್ಷನ್ ಅಂತಾರೆ. ಆಲ್ರೆಡಿ ಅದು ಲೇಟೆಂಟ್ ಎನರ್ಜಿಲಿ ಇರುತ್ತೆ. ಅದನ್ನ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ತಂದು ಹಾಕೋದು. ಇಟ್ ಇಸ್ ಜಸ್ಟ್ ಎ ಎನರ್ಜಿ ಫಾರ್ಮ್ ಆಫ್ ಬಿಲ್ಡಿಂಗ್ 2 ಥಿಂಗ್ಸ್, ಕಂಬೈನಿಂಗ್ 2 ಮಾಲಿಕ್ಯೂಲ್ಸ್ ತರ. ಸೊ ಕೂಶ್ಮಾಂಡು ನಾವು ಜೀವನದಲ್ಲಿ ಅಟ್ಲೀಸ್ಟ್ 4, ಮಿನಿಮಮ್ 4 ಏನಾದ್ರು ನಂಗೆ 4 ಗೊತ್ತು ಅಂತಂದ್ರೆ, ಡಿಗ್ರಿ ಬಿಟ್ಟು 4 ಬೇರೆ ಬೇರೆ ಏನೇನು ಬರುತ್ತೆ ನಿಮ್ಗೆ 4 ಕೆಲಸ. ಆರ್ ಯು ಸ್ಪೋರ್ಟ್ಸ್? ಅದಕ್ಕೆ ನಾವು ಇಂಟರ್ವ್ಯೂ ಹೋದಾಗ ಕೇಳ್ತಾರೆ, ವಾಟ್ ಆಲ್ ಯು ಆರ್ ಎಕ್ಸ್ಪರ್ಟ್ ಇನ್ ಅಂತ ಕೇಳ್ತಾರೆ. ನಾನು ಹಾರ್ಡ್ ವರ್ಕರ್ ಸರ್, ನಾನು ಸ್ಮಾರ್ಟ್ ವರ್ಕರ್ ಸರ್, ನಾನು 9 to 7 ಇರ್ತೀನಿ ಸರ್ ಆಫೀಸಲ್ಲಿ. ನಾವು ಎಕ್ಸ್ಟ್ರಾ ಏನಿದೆ? ವಾಟ್ ಯು ಡೂ ಇನ್ ಯುವರ್ ಫ್ರೀ ಟೈಮ್? ಪೇಂಟರಾ, ಸಿಂಗರಾ, ಅಥವಾ ಆರ್ ಯು ಸ್ಪೋರ್ಟ್ಸ್ ಪರ್ಸನ್? ಡೂ ಸಮಥಿಂಗ್ ಎಲ್ಸ್? ಅವಾಗ ಏನಾಗುತ್ತೆ, ಬ್ರೈನು ಆಕ್ಟಿವೇಶನ್ ಇರುತ್ತೆ. ಕಂಪ್ನಿಗೆ ಏನಕ್ಕೆ ಅದನ್ನು ಕೇಳ್ತಾರೆ? ಯಾವುದೇ ಒಂದು ಕಂಪ್ನಿಗೆ ಹೋಗ್ಬೇಕು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಬರಿತೀವಲ್ಲ, ಏನಕ್ಕೆ ಗೊತ್ತಾ? ಅದು ವೆನ್ ಹಿಸ್ ಬ್ರೈನ್ ಈಸ್ ಆಕ್ಟಿವ್ ಇನ್ ಅದರ್ ಏರಿಯಾಸ್, ಹಿ ವಿಲ್ ಬ್ರಿಂಗ್ ಇನ್ ಕ್ರಿಯೇಟಿವಿಟಿ ಟು ದಿ ಕಂಪನಿ. ಕ್ರಿಯೇಟಿವಿಟಿ ತಗೊಂಡ್ಬರ್ತಾರೆ. ಎಕ್ಸ್ಟ್ರಾ ಆಕ್ಟಿವಿಟೀಸ್ ಇದ್ರೇ ಕ್ರಿಯೇಟಿವಿಟಿ ತರಕಾಗೋದು. ಇವತ್ತು ಅಸ್ಟ್ರಾಲಜಿಲಿ 15 days ಅಲ್ಲಿ ಜ್ಯೋತಿಷ್ಯ ಹೇಳ್ಕೊಡ್ತಕ್ಕಂಥ ಕ್ರಿಯೇಟಿವಿಟಿ ಬಂದಿರೋದೇ ವಿತ್ ಲಾಟ್ ಆಫ್ ಮಲ್ಟಿಡೈಮೆನ್ಷನಲ್ ಸ್ಟಡೀಸ್, ಮಲ್ಟಿಫೆಸೆಟೆಡ್ ಲರ್ನಿಂಗ್ಸ್ ಇಂದನೇ ಬರಕ್ ಸಾಧ್ಯ. ಸೊ ಹಾಗೆ ಪ್ರತಿಯೊಬ್ಬ ಮನುಷ್ಯನು
ಬರೀ ಒಂದು ಲೈನಲ್ಲೇ ಹೋಗ್ತಾರೆ. ಹ್ಯಾವ್ ಸೈಡಲ್ಲಿ ಒಂದು ಉಪ್ಪಿನಕಾಯಿ ಇರೋ ಥರ ಇರಬೇಕು. ಅದು ಮಾಸ್ಟರ್ ಆಗಿರ್ಬೇಕು ಅಲ್ಲೂ ಕೂಡ. ಇಟ್ ಈಸ್ ನಾಟ್ ಜಸ್ಟ್ ಜಾಕ್, ಮಾಸ್ಟರ್ ಆಗಿರ್ಬೇಕಲ್ಲೂ. ಓಕೆ, ಹಿ ನೋಸ್ ದಟ್ ಆಲ್ಸೋ ವೆರಿ ವೆಲ್. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಕೂಷ್ಮಂಡ ಹೇಳ್ತಕ್ಕಂಥದ್ದು. ಯು ಹ್ಯಾವ್ ಟು ಹ್ಯಾವ್ ಅಟ್ಲೀಸ್ಟ್ 8, ನಾನು ಹೇಳೋದು ಅಟ್ಲೀಸ್ಟ್ 4 ಯು ಶುಡ್ ಹ್ಯಾವ್ ಸಮಥಿಂಗ್. ಕರೆ ತಗೊಂಡೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಮಸ್ತೆ ಗುರುಜಿ. ಹೇಳಿ, ಕೇಳಿಸ್ತಾ ಇದೆ. ಪ್ರಶ್ನಾಶಾಸ್ತ್ರ ಕೇಳ್ತೀನಿ. ಏನ್ ಕೇಳ್ಬೇಕು? ಆರೋಗ್ಯದ ಬಗ್ಗೆ ಕೇಳಬೇಕು. ಎಷ್ಟು ವಯಸ್ಸು? 35. 35. 35ಕ್ಕೆ ಆರೋಗ್ಯ ಹೋಗಿದ್ಯಾ? ಅದೇ ಗುರುಜಿ, ಇವಾಗ ಆಕ್ಸಿಡೆಂಟ್ ಆಯ್ತು 1 ವಾರಕ್ಕೆ ಮುಂಚೆ. ಆಕ್ಸಿಡೆಂಟ್ ಆಯ್ತು, ಅದನ್ನ ಹೇಳಿ. ಆರೋಗ್ಯ ಇದಾಗಿದೆ, ಏನಾಗಿದೆ? ಅದು ಇವಾಗ ಆಪರೇಷನ್ ಮಾಡಿದ್ದಾರೆ ಡಾಕ್ಟ್ರು. ಮತ್ತೆ ಇನ್ನೊಂದು ಆಪರೇಷನ್ ಮಾಡ್ಬೇಕು. ಯಾರಿಗೆ? ಕಾಲ್ ಸರಿ ಹೋಗುತ್ತಾ? ನಿಮ್ಗೇನಾ? ನಿಮ್ಗೇನಾ? ನಿಮ್ಗೇನೇನಮ್ಮ? ನಮ್ಗೆ ಬೆಡ್ ರೆಸ್ಟ್ ಹೇಳಿದ್ದಾರೆ 2 ತಿಂಗಳು. ಓಕೆ, ಸರಿ. ಮತ್ತೆ 9 ದಿವಸ ಬಿಟ್ಕೊಂಡ್ ಬನ್ನಿ. ನಂಬರ್ ಹೇಳಿ. 1 to 240 ಒಂದು ನಂಬರ್ ಹೇಳಿ. 210. ಎಷ್ಟು? 210. 210. ಓಕೆ. ಯಾರ್ಯಾರು ಡಿಸ್ಪ್ಲೇ ಮಾಡಿ, ಯಾರ್ಯಾರು ಜ್ಯೋತಿಷ್ಯ ಕಲಿತಾರೆ, ಆಕ್ಸಿಡೆಂಟ್ ಇಂದ 80% ಬಚಾವ್, ಇದು ಶಾಸ್ತ್ರದಲ್ಲಿ ಬರೆದಿದೆ. ಯಾರ್ಯಾರು ಜ್ಯೋತಿಷ್ಯ ಕಲಿತಾರೆ 80% ಆಕ್ಸಿಡೆಂಟ್ ಅಂತ ಬಚಾವ್ ಆಗ್ತಾರೆ. ಯಾಕಂದ್ರೆ ಆಕ್ಸಿಡೆಂಟ್ ಕಾಂಬಿನೇಷನ್ 8ನೇ ಮನೆ. ಆಕ್ಸಿಡೆಂಟ್ ಕಾಂಬಿನೇಷನ್ 8ನೇ ಮನೆ. ಈ ಆಕ್ಸಿಡೆಂಟ್ ಕಾಂಬಿನೇಷನ್ 8ನೇ ಮನೆ ಇದ್ದಾಗ ವೆನ್ ವಿ ಆರ್ ಸ್ಟಡಿಂಗ್ ದಿ 8th house, ಇಟ್ ಅವಾಯ್ಡ್ಸ್ ಆಕ್ಸಿಡೆಂಟ್. ಇದು ತುಂಬಾ ಜನಕ್ಕೆ ಸೀಕ್ರೆಟ್ ಗೊತ್ತಿಲ್ಲ. ರೇರೆಸ್ಟ್ ಆಫ್ ದಿ ರೇರ್ ಕೇಸಲ್ಲಿ ಆಗುತ್ತೆ. 8ನೇ ಮನೆ ಬಂದರೂ ಕೂಡ ಎಷ್ಟೋ ಜನಕ್ಕೆ ಆಕ್ಸಿಡೆಂಟ್ ಆಗಿಲ್ಲ. ಬಟ್ ಸಾಮಾನ್ಯ ಜನಕ್ಕೆ 8ನೇ ಮನೆ ಬಂದಾಗ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಸಿ, ಅಸ್ಟ್ರಾಲಜಿ ಕಲಿಯೋದ್ರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂದ್ರೆ, ನಿಮ್ಮ ಅದೃಷ್ಟದ ಡೋರ್ ಓಪನ್ ಆಗ್ಬಿಡುತ್ತೆ. ಬರ್ತಕ್ಕಂಥ ಪ್ರಾಬ್ಲಮ್ ಬಂದೇ ಬರುತ್ತೆ. ಅದು ಹೂ ಎತ್ತೋ ತರ ಸಲೀಸಾಗ್ಬಿಟ್ಟೋಗುತ್ತೆ. ಅರ್ಥ ಆಯ್ತಾ? ದೊಡ್ಡ ಹೂವಿನ ಬುಟ್ಟಿ ಹೇಳ್ತಾರಲ್ಲ ಜನ, ಎಷ್ಟೋ ಜನ, ಸರ್ ಕೆಲಸ ಹೆಂಗಾಯ್ತು ಗೊತ್ತಾ ಸರ್, ಒಂದು ಹೂವಿನ ಬುಟ್ಟಿ ಎತ್ತೋ ಅಷ್ಟು ಸಲೀಸಾಗೋಯ್ತು ಸರ್ ಅಂತ ಹೇಳ್ಬಿಡ್ತಾರಲ್ಲ, ಹಂಗೆ ಲೈಫ್. ಯಾರ್ಯಾರು ಕೇಳ್ತಾ ಇದ್ರೆ, ಯಾರ್ಯಾರು ಕಲ್ತಿಲ್ಲ, ಸ್ವಲ್ಪ ಕಿವಿಗೆ ಹಾಕೋಬೇಡಿ, ಮನಸ್ಸಿಗೆ ಹಾಕೊಳ್ಳಿ. ಇದರಿಂದ ಎಷ್ಟು ಜನ ಉದ್ಧಾರ ಆಗಿದ್ದಾರೆ, ಎಷ್ಟು ಜನ ಮೈಂಡ್ ಚೇಂಜ್ ಆಗಿದೆ, ಎಷ್ಟು ಒಂದು ಮೈಂಡ್ ನೋಡೋ ವಿಧಾನ ಚೇಂಜ್ ಆಗಿದೆ, ಕಷ್ಟಗಳು ಕ್ಲಿಯರ್ ಆಗಿದೆ. ಸುಮ್ಮನೆ ಹೇಳ್ತಾ ಇಲ್ಲ ನಾನು. 65,000 ಜನನು ಕಲ್ತಿರೋರು ಒಂದೇ ಮಾತು ಹೇಳ್ತಾರೆ, ನಮ್ಮ ಲೈಫು ಬದಲಾಗಿದೆ, ಕಷ್ಟಗಳು ಬಂದಿದೆ, ಆದರೆ ಹೂ ಎತ್ತೋ ತರ ಸಲೀಸಾಗಿ ಕ್ಲಿಯರ್ ಆಗ್ಬಿಟ್ಟಿದೆ. ದಿಸ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್. ಹಾಗೆ ಇಲ್ಲಿ ನೀವು ಕೇಳಿರ್ತಕ್ಕಂಥ ಇದರಲ್ಲಿ ನೋಡೋಣ, ದಶ ಆರೋಗ್ಯದಲ್ಲಿ 6ನೇ ಮನೆ ನೋಡೋಣ. 6ನೇ ಮನೆ 2. ಶನಿ ರೆಟ್ರೋಗ್ರೇಡ್, ಕಾಲಿಗೆ ಏಟು ಬಿದ್ದಿದೆ, ಹೌದು. ಆದರೆ ಈ ಕಾಲು ಸ್ವಲ್ಪ 12ನೇ ಮನೆ ಬಂದಿರೋದ್ರಿಂದ ಫ್ರೂಟ್ ಅಲ್ಲಿ ಸರಿ ಹೋಗೋದಿಲ್ಲ. ರೆಟ್ರೋಗ್ರೇಡ್ +1 ಸೆಲ್ಫ್ ಮತ್ತೆ 12 ರಿಪಲ್ ಆಗಿರ್ತಕ್ಕಂಥದ್ದು. ಬಹಳ ದಿವಸ ಆದ್ಮೇಲೆ ಸರಿ ಹೋಗುತ್ತೆ, ಸ್ವಲ್ಪ ಟೈಮ್ ತುಂಬಾ ಬೇಕು. 5 ಬಂದಿರೋದ್ರಿಂದ. ಸೊ ಮಂಗಳನ ಒಂದು ವಿಚಾರದಲ್ಲಿ ಬಂದಾಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಓಂ ನಮೋ ನರಸಿಂಹ ತವದಾಸೋಂ ಅಂತ ಹೇಳಿದ್ರೆ ಬೇಗ ಕ್ಲಿಯರ್ ಆಗುತ್ತೆ. ಇದ್ರ ಜೊತೆಗೆ ಎಳ್ಳೆಣ್ಣೆಯನ್ನ ದೇವಸ್ಥಾನಕ್ಕೆ ದಾನ ಮಾಡಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ. ನಮ್ ರಿಲೇಷನ್ ಅವ್ರಿಗೆ ತುಂಬಾ ಸೀರಿಯಸ್ ಹಾಸ್ಪಿಟಲ್ ಇದ್ದಾರೆ, ICU ಇದ್ದಾರೆ. ಅದಕ್ಕೆ ಪ್ರಶ್ನಾಶಾಸ್ತ್ರ ಕೇಳೋಣ ಅಂತ. ಹೇಳಿ. 1 to 249. 206. 206. ಏನಾಗ್ಬೇಕು ಅವ್ರ ರಿಲೇಟಿವ್ ಅಂದ್ರೆ? ನಮ್ ಬೀಗರ ತಮ್ಮ. ನಿಮ್ಮ ಬೀಗರ ತಮ್ಮ? ಹೌದು. ತಮ್ಮನ ಸ್ಥಾನ? ಹೌದು. ತಮ್ಮನ ಸ್ಥಾನ 3ನೇ ಮನೆ ನೋಡೋಣ. ಓಕೆ. ಇಲ್ಲಿ ಶನಿ ಒಂದೇ ಒಂದು ಮನೆ ಬಂದ್ಬಿಟ್ಟಿದೆ. 4 ಹಾಸ್ಪಿಟಲೈಸೇಷನ್. ಹೆಲ್ತ್ ಅಲ್ಲಿ ಸ್ವಲ್ಪ ಬ್ಯಾಡ್. ಇದನ್ನ ಹೆಲ್ತ್ ಹಾಕೊಂಡು ನೋಡೋಣ. ಹೆಲ್ತ್ 4. 4ನೇ ಮನೆ ಮತ್ತೆ 12ನೇ ಮನೆ. ಏನಾಗಿದೆ ಸೀರಿಯಸ್ನೆಸ್ ಅಂದ್ರೆ? ಅವ್ರಿಗೆ ಜ್ವರ ಬಂತು,
ಒಂದ್ 3 days ಆದ್ಮೇಲೆ ಹಾಸ್ಪಿಟಲ್ ಸೇರ್ತಿದ್ವಿ. ಡೆಂಗ್ಯೂ ಅಂದ್ರು, ಆಮೇಲೆ ಲಿವರ್ ಪ್ರಾಬ್ಲಮ್ ಅಂದ್ರು, ಕಿಡ್ನಿ ಹೋಗಿದೆ. ಇವಾಗ ICU ಇದ್ದಾರೆ, ವೆಂಟಿಲೇಟರ್ ಅಲ್ಲಿ. ಯಾಕಂದ್ರೆ ಎಲ್ಲೂ ಕೂಡ ನಮಗೆ 5ನೇ ಮನೆ ಫಸ್ಟ್ ಇಲ್ಲ, ಆಮೇಲೆ 9ನೇ ಮನೆ ಇಲ್ಲ, ಇಲ್ಲೂ 5ನೇ ಮನೆ ಇಲ್ಲ, ಇಲ್ಲೂ 9 ಇಲ್ಲ. 5, 9 ಇಲ್ಲ ಅಂತಂದ್ರೆ ಇದು ಸ್ವಲ್ಪ ನಮಗೆ ಡೌಟ್ಫುಲ್. ಆಮೇಲೆ ಇದು ಚೇತರಿಕೆ ಆಗೋದು ಕಷ್ಟ. ಏನಕ್ಕೆ ಅಂತಂದ್ರೆ ರೆಟ್ರೋಗ್ರೇಡ್ ಬರಬಾರ್ದು. ನಮ್ಮ ಡೀಪ್ ಸೀಕ್ರೆಟ್ಸ್ ಅಲ್ಲಿ ಸಬ್ಲಾರ್ಡ್ ರೆಟ್ರೋಗ್ರೇಡ್ ಬಂದು ಹೊಟ್ಟೋಗುತ್ತೆ. ಅದು 1 ಮಾತ್ರ ಉಳಿದಿದೆ. ತ್ರಯಂಬಕ ಮಂತ್ರ ಹೇಳ್ಕೋಬೇಕು, ಕಡಲೆಕಾಳು ದಾನ ಮಾಡಿ, ಪ್ರಯತ್ನ ಮಾತ್ರ ನಮ್ಮದು. ಒಳ್ಳೇದಾಗ್ಲಿ. ನಮಸ್ಕಾರ, ಮಾತಾಡಿ ಸರ್. ನಮಸ್ತೆ ಸರ್. ಹೇಳಿ ಸರ್, ನಾವು ಕಾರ್ತಿಕ್ ಅಂತ ಸರ್, ಹರಪನಹಳ್ಳಿಯಿಂದ. ಹೇಳಿ. ಹಾ ಸರ್, ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಯ್ತು ಸರ್. ಏನ್ ಕೇಳ್ಬೇಕಾಯ್ತು ಸರ್? ಅವ್ರದ್ದು ಹೆಲ್ತ್ ಮತ್ತೆ ಅವ್ರದ್ದು ಜಾಬ್ ಸರ್. ಇನ್ನೊಂದ್ 2-3 ಕೇಳ್ಬಿಡಿ, ಹಂಗೆ ಒಂದ್ ಅರ್ಧ ಗಂಟೆ ನಿಮ್ದೆ ಮಾತಾಡ್ತಾ ಇರ್ತೀನಿ. ಫ್ರೀ ಕೇಳಿದ್ರೆ ಫಿನೈಲ್ ಕುಡಿಯೋ ಜನಗಳ್ರಿ ನೀವು, ಹರಪನಹಳ್ಳಿಯವ್ರಲ್ಲಿರೋರು ನೀವು. ಯಾವ್ದಾದ್ರು ಒಂದ್ ಕೇಳ್ರಿ, ಫ್ರೀಯಾಗಿ ಆನ್ಸರ್ ಮಾಡ್ತೀರಿ. ಇದು ನಮ್ಗೆ ಫ್ರೀಸ್ ಕಳಿಸ್ತೀರಾ? ಅಕೌಂಟ್ ದುಡ್ಡು ಹಾಕ್ತೀರಾ? ಯಾರಾದ್ರೂ ಫ್ರೀ, ನೀವೇನಾದ್ರು ಫ್ರೀ ಮಾಡ್ತಾ ಇದ್ರಾ ನಿಮ್ ಕೆಲ್ಸ? ಇಲ್ಲ ಇಲ್ಲ ಸರ್. ದುಡಿತಿರ್ತಾನೆ. ಹೌದು ಸರ್, ದುಡಿತೀವಿ. ಮುಂದಿನ ತಿಂಗಳಿಂದ ನಿಮ್ ಕಂಪನಿಯವರು ದುಡ್ಡು ಕೊಡಲ್ಲ ಅಂತಾರೆ. ದುಡಿರಿ ಹಂಗೇನೆ. ಹಂಗಲ್ಲ ಸರ್. ಏನ್ರಿ ಮಾತಾಡ್ತೀರಾ? ಸ್ವಲ್ಪ ಆದ್ರೂ ಬೇಕು ಏನಾದ್ರು. ಒಂದ್ ಕೇಳಿ, ಹೋಗ್ಲಿ ಬಿಡಿ. ಒಂದ್ ಕಾಲ್ ಮಾಡಿದ್ದಾರೆ, ನಾನ್ ಮಾಡೋದು ನಮ್ ಸ್ಟೂಡೆಂಟ್ ತೋರ್ಸಕ್ಕೆ. ನಿಮ್ ಮನೆದು ನಿಮ್ದು ಎಲ್ಲಾನು ಕೇಳ್ಕೊಂಡಿದ್ರು, ಯಾವ್ದಾದ್ರು ಒಂದ್ ಸೀರಿಯಸ್ ಆಗಿರೋದು ಕೇಳಿ ಹೇಳ್ತೀನಿ. ಅದಕ್ಕೆ ಮರ್ಯಾದೆ ಇರುತ್ತೆ. ಏನ್ ಮರ್ಯಾದೆ ಇಲ್ದಂಗ್ ಮಾತಾಡ್ತೀರಿ? ಏನ್ ಗುರುಗಳಂದ್ರೆ ಅಷ್ಟು ಚೀಪ್? ಅದಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಈ ಕಾಂಪೌಂಡ್ರೆ ನಮ್ದು ನಾಶ ಮಾಡಿದ್ದಾರೆ. ನಮ್ ಮಾನ ಮರಿ ಇಲ್ದಂಗ್ ಮಾಡಿರೋದೇ ಈ ಕಾಂಪೌಂಡರ್ಗಳು. ಫ್ರೀ ಹೇಳ್ಕೊಂಡು ಗಿಳಿ ಶಾಸ್ತ್ರದವರು, ಈ ಹೋಟ್ಲ್ ಕೆಳಗಡೆ ಕೂತಿರೋರು. ನಾವೆಲ್ಲ ಡಾಕ್ಟರೇಟ್ ಕೊಡ್ತೀವ್ರಿ. 900 ಜನಕ್ಕೆ ಡಾಕ್ಟರೇಟ್ ಕೊಟ್ಟಿದೀವಿ, 65,000 ಜನಕ್ಕೆ ವಿದ್ಯೆ ಹೇಳ್ಕೊಟ್ಟಿದೀವಿ. ನೀವು ಬೆಳೆಯಲ್ಲ. ಈ ತರ ಮೈಂಡ್ ಸೆಟ್ ಇದ್ರೆ ಜೀವನದಲ್ಲಿ ಬೆಳೆಯಕ್ಕೆ ಉದ್ಧಾರ ಆಗಕ್ಕಾಗಲ್ಲ. ಪಕ್ಕ ಕಷ್ಟ. ಒಬ್ಬರ ಹತ್ರ ಫ್ರೀ ಕೇಳ್ತಾ ಇದೀವಿ ಅಂದ್ರೆ ಒಂದು ಕರೆಕ್ಟಾಗಿ ಕೇಳಿ, ಒಳ್ಳೇದು. ಈ ಜನ ಯಾರು ಫೋನ್ ಮಾಡೋರೆಲ್ಲ ನನಗೆ ನೋಡಿದೀನಿ. ನಾನು 9 ವರ್ಷದಿಂದ ನೋಡಿದೀನಿ. ಯಾರ್ಯಾರು ಕಾಲ್ ಕರೆಕ್ಟ್ ಮಾಡಿ ಫ್ರೀ ಕೇಳ್ತಾರೆ, ಬರೋ ಚಾನಲ್ಗೆಲ್ಲ ಫೋನ್ ಮಾಡ್ತಾ ಇರ್ತಾರೆ. ಅವ್ರ ಜೀವನ ಅಲ್ಲೇ ಇರುತ್ತೆ, ಉದ್ಧಾರನೇ ಆಗಿರಲ್ಲ. ಅಲ್ಲ ಅವ್ರು ಹೇಳಿದ್ ಕೇಳ್ತಾರೆ, ಇವ್ರು ಹೇಳಿದ್ ಕೇಳ್ತಾರೆ, ನಾನು ಹೇಳಿದ್ ಕೇಳ್ತಾರೆ. ಒಂದು ಗುರಿ, ಒಂದು ಗುರು ಇರಬೇಕು. ಫ್ರೀ ಕೇಳಿದ್ರ ನೆಕ್ಸ್ಟ್ ಕಲ್ಯಾಣ, ಹಂಗಿರ್ಬೇಕು. ಅದಿಲ್ಲ. ಏನ್ ಸೀರಿಯಸ್ ಒಂದ್ ಹೇಳಿ, ಬೇಗ ಟೈಮ್ ಆಯ್ತು. ಸರ್, ಹೆಲ್ತ್ ಇಶ್ಯೂಸ್. ಆಮೇಲೆ ಹೆಲ್ತ್ ಇಶ್ಯೂ ಅಂತ ಹೇಳಿದ್ರೆ ಜಾಬ್ ಏನಕ್ಕೆ ಬೇಕು ನಿಮಗೆ? ಹೆಲ್ತ್ ಹಾಳಾಗ ಹೋಗಿದೆಯಲ್ಲ, ಜಾಬ್ ಕಳಿಸಿ. ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕೆ ಆಗ್ತಾ ಇಲ್ಲ. ಸೊ ಹೆಲ್ತ್ ಸರಿ ಮಾಡಿದ್ರೆ ಜಾಬ್ ಹೋಗ್ತಾರಲ್ವಾ? ಒಂದ್ ಅಡ್ರೆಸ್ ಮಾಡಿದ್ರೆ ಜಾಬ್ ಹೋಗ್ತಾರಲ್ವಾ? ಹೌದೌದು. ಎಷ್ಟು ಏಜ್ ನಿಮ್ಗೆಲ್ಲ? ಸರ್, ನಮ್ದು 33 ಸರ್. 33. ಒಳ್ಳೆ 13ನೇ ವಯಸ್ಸು ಇದ್ದಂಗೆ ಹೇಳ್ತಾ ಇದ್ರೆ. 1 to 2 ನಂಬರ್ ಹೇಳಿ. ಸರ್, 198. 198. ನಿಮ್ಮನ್ನ ನೋಡಿಲ್ಲ, ನಿಮ್ಮ ಹಾವಭಾವದಿಂದ ಹೇಳ್ತಾ ಇದೀನಿ ಅಷ್ಟೇ. ಹೆಲ್ತ್ ನೋಡ್ಕೊಂಡು. 7ನೇ ಮನೆ ಕಲಿ. ಆಯ್ತಾಯ್ತು, ಅದು ಮುಂದಕ್ಕೆ ಹೋಗೋಣ. ಫಸ್ಟ್ ಇದಕ್ಕೆ ಅಡ್ರೆಸ್ ಮಾಡ್ತೀನಿ. ಕಲಿಯೋದು ಬಿಡೋದು ನಿಮ್ಮಿಷ್ಟ. ಇಲ್ಲೇನು ನಮಗೇನು ಸರ್ಟಿಫಿಕೇಶನ್ ಕೊಡೋದು ಬೇಡ. ಇಲ್ಲಿ ನೋಡೋಣ. ಇಲ್ಲಿ 6ನೇ ಮನೆ, 7ನೇ ಮನೆ ನಿಮ್ಮ ಹೆಂಡತಿಯ ವಿಚಾರ. ಹೆಂಡತಿಯ ವಿಚಾರದಲ್ಲಿ 6ನೇ ಮನೆ ಕಾಯಿಲೆ ಬಂದಿದೆ. ಮತ್ತೆ ಇಲ್ಲಿ ಹೆಲ್ತ್ ಹಾಕೊಳ್ಳೋಣ. ಫಸ್ಟ್ ಹೆಲ್ತ್. 7th ಹೌಸ್. ಫಸ್ಟ್ ನಿಮ್ಮ ಪಾರ್ಟ್ನರ್ ಬಗ್ಗೆ. ರಾಹು ರೆಟ್ರೋಗ್ರೇಡ್. ಫ್ರೂಟ್ ಅಲ್ಲಿ ರೆಟ್ರೋಗ್ರೇಡ್ ಬಂದ್ರೆ ಅಷ್ಟು ಈಸಿಯಾಗಿ ಕ್ಲಿಯರ್ ಆಗಲ್ಲ, ಹಾಗೆ ಇರುತ್ತೆ ಫಸ್ಟ್ ಪಾಯಿಂಟ್ ಅಲ್ಲಿ. ಹಾಗೆ ಟೇಸ್ಟ್ ಅಲ್ಲೂ ಕೂಡ 6ನೇ ಮನೆ ಮತ್ತೆ 4ನೇ ಬಂದಿರೋದ್ರಿಂದ ಸ್ವಲ್ಪ ಹೆಚ್ಚಿನ ಕಾಲ, ಆಲ್ಮೋಸ್ಟ್ ಲೈಫ್ ಲಾಂಗು ಸಮಸ್ಯೆ ಇರ್ತಕ್ಕಂಥದ್ದೇ. 6ನೇ ಮನೆಗೆ ಹೋಗಿ ನೋಡೋಣ, ಏನಾದ್ರು ಒಂದ್ ಸ್ವಲ್ಪ ಚೇಂಜಸ್ ಇದೆಯಾ ಅಂತ. ಅಲ್ಲೂ ಇಲ್ಲಿ ರೆಟ್ರೋಗ್ರೇಡ್ ಬಂದ್ರೆ ಕಷ್ಟ. ಸೊ 9th ಹೌಸ್ ಸೇವಿಂಗ್ ಗ್ರೇಸ್ ಯಾವುದು ಅಂತಂದ್ರೆ ಚಂದ್ರ. ಸೊ ಶಿವನ ಆರಾಧನೆ ಮಾಡಿದ್ರೆ ಒಂದು 50% ಕಮ್ಮಿ ಆಗುತ್ತೆ. ಒಂದು 2 ಮುಖದ ರುದ್ರಾಕ್ಷಿ ಕೊರಳಿಗೆ ಹಾಕೊಳ್ಳಿ, ಖಂಡಿತ ಸ್ವಲ್ಪ 50% ಕಮ್ಮಿ ಆಗುತ್ತೆ. ಮಂಗಳ 2030 ಇದ್ದಾನೆ. ಮಂಗಳನ ಕಾಂಬಿನೇಷನ್ ಅಲ್ಲಿ ನೋಡೋಣ ಹೆಲ್ತ್ ಏನ್ ಬರ್ತಾ ಇದೆ ಅಂತ ನೋಡೋಣ. ಹೆಲ್ತ್ ಕಾಂಬಿನೇಷನ್ ಅಲ್ಲಿ ಮಂಗಳ ಸ್ವಲ್ಪ ರಿಲೀಫ್ ಕೊಡ್ತಾನೆ, 5th ಹೌಸ್ ಇರೋದ್ರಿಂದ. ಮಂಗಳ ಆದ್ಮೇಲೆ ರಾಹು ಬರ್ತಾನೆ. ರಾಹು 6 ಸ್ವಲ್ಪ ತಾತ್ಕಾಲಿಕ ರಿಲೀಫ್ ಮಾತ್ರ ತೋರಿಸ್ತಾ ಇದೆ. ಲಾಂಗ್ ಟರ್ಮ್ ರಿಲೀಫ್ ಸ್ವಲ್ಪ ಕಷ್ಟ ಆಗ್ತಾ ಇದೆ. 6ನೇ ಮನೆಗೆ ಸ್ವಲ್ಪ ದಾನ ಮಾಡಬೇಕು ಅಂತಂದ್ರೆ ಎಗೈನ್ ತೊಗರಿ ಬೇಳೆನೆ ದಾನ ಮಾಡಿ. ಹಾಗೆ 9ನೇ ಮನೆ ಸ್ವಲ್ಪ ಅದೃಷ್ಟದ ಮನೆ, ಒಂದು 2 ಮುಖದ ರುದ್ರಾಕ್ಷಿ ಹಾಕಿ. ಹಾಗೆ 5, 3, 9 ಇಲ್ಲಿ ನಮಗೆ ನಕ್ಷತ್ರದಲ್ಲಿ 5th ಹೌಸ್ ಇಸ್ ವೆರಿ ಗುಡ್. 5 times ರಿಪೀಟ್ ಆಗಿದೆ ಇಲ್ಲಿ. ಸ್ವಲ್ಪ ಗೋಲ್ಡನ್ ಟೊಪ್ಯಾಸ್ ಅಥವಾ ಯೆಲ್ಲೋ ಸಫೈರ್ ಹಾಕೊಳ್ಳಿ. 50% ಮಾತ್ರ ಕಮ್ಮಿ ಆಗುತ್ತೆ, ಬಟ್ ಆದ್ರೆ ಕಂಟಿನ್ಯೂಟಿ ಇದ್ದೇ ಇರುತ್ತೆ. ಜಾಬ್ಗೆ ಸ್ವಲ್ಪ ಟಫ್ ತೋರಿಸ್ತದೆ, ಯಾಕಂದ್ರೆ 5th ಹೌಸ್ ಆಲ್ಸೋ ರಿಲೇಟ್ಸ್ ವಿತ್ ಜಾಬ್ ಲಾಸ್. ಜಾಬ್ ಲಾಸ್ ಸ್ವಲ್ಪ ಕಷ್ಟ ಇದೆ 30ವರೆಗೂ.
ಕುಂಡ್ಕೊಂಡು ಹೋಗುತ್ತೆ. ಒಳ್ಳೇದಾಗ್ಲಿ. ನಾನು ಯಾರು ಕೇಳ್ತಾರೋ ಬಿಡ್ತಾರೋ, ಒಂದು ಕೇಳಿದ್ರೆ ಆನ್ಸರ್ ಮಾಡ್ತೀನಿ, ಎರಡೆರಡು ಕೇಳಿದ್ರೆ ನಾನು ಆನ್ಸರ್ ಮಾಡಲ್ಲ. ಅದು ನನ್ನ ವೈಯಕ್ತಿಕ. ಅದು ಕೂತಿದ್ದಾರೆ, ಮಾಡ್ತಾ ಇದ್ದಾರೆ, ಕೇಳ್ಬೋದಲ್ಲ? ಇಲ್ಲ, ಅದು ನಂದೊಂದು ರೂಲ್ಸ್ ಅಷ್ಟೇ. ಕಲೀರಿ, ಬಂದು ಒಳ್ಳೇದಾಗ್ಲಿ. ಇದೇ ಅಕ್ಟೋಬರ್ 21ನೇ ತಾರೀಕು ಕಲೀರಿ, ಅದೃಷ್ಟದ ಬಾಗಿಲು ತೆಗೆಯುತ್ತೆ. ಇಂಥದ್ದೆಲ್ಲ ನೋಡಿಕೊಂಡು ವಿ ಕ್ಯಾನ್ ಹ್ಯಾವ್ ಲಾಟ್ ಆಫ್ ರೆಮಿಡೀಸ್. 50%, ಇವಾಗ ನಾನು ಹೇಳಿ 50%, ಮತ್ತೆ ಏನ್ ಮಾಡ್ಬೇಕು ನೆಕ್ಸ್ಟ್, ಇನ್ನು ಅಡ್ವಾನ್ಸ್ ಅಲ್ಲಿ ಏನ್ ಮಾಡ್ಬೇಕು ಅಲ್ಲೇ ಗೊತ್ತಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರೂಜಿಯವರ ನಕ್ಷತ್ರ ನಾಡಿ ತರಗತಿಯು ಅಕ್ಟೋಬರ್ 21ರಿಂದ ಪ್ರಾರಂಭವಾಗುತ್ತಿದೆ. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ನಾನು ನಕ್ಷತ್ರ ನಾಡಿ 2020 ಅಲ್ಲಿ ಕಲ್ತಿದ್ದು ಫಸ್ಟ್ ಆನ್ಲೈನ್ ಬ್ಯಾಚ್ ಅಲ್ಲಿ. ಅದಕ್ ಮುಂಚೆ 2019 ಅಲ್ಲಿ ನಮ್ ತಂದೆ ಫಸ್ಟ್ ಕಲ್ತ್ರು. ನಮ್ ತಂದೆ ಬೇರೆಯವ್ರಿಗೆ ಪ್ರಿಡಿಕ್ಟ್ ಮಾಡೋದನ್ನ ನೋಡಿದಾಗ ಇದೇನ್ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅವಾಗ ನನ್ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿ ನಾನು ಆನ್ಲೈನ್ ಬ್ಯಾಚ್ ಜಾಯ್ನ್ ಆದೆ. ಅದಾದ್ಮೇಲೆ ಲೈಕ್ ವೆನ್ ಐ ಅನಲೈಸ್ ಮೈ ಹಾರೋಸ್ಕೋಪ್, ನನ್ಗೆ ತುಂಬಾ ಕ್ಲಾರಿಟಿ ಸಿಕ್ತು ನನ್ನ ಲೈಫ್ ಬಗ್ಗೆ, ನಮ್ ಕೆರಿಯರ್ ಬಗ್ಗೆ, ನಮ್ ಮ್ಯಾರೇಜ್ ಬಗ್ಗೆ. ಇಟ್ಸ್ ಲೈಕ್ ಐ ಆಮ್ ದಿ ಗೋ ಟು ಪರ್ಸನ್. ಲೈಕ್ ಎಲ್ರು ಏನ್ ಮಾಡ್ಬೇಕಂದ್ರೆ ಲೈಫ್ ಅಲ್ಲಿ ದೇ ಜಸ್ಟ್ ಚೆಕ್ ವಿತ್ ಮೀ. ಅಂಡ್ ಸೊ ಐ ಹೈಲಿ ರೆಕಮೆಂಡ್ ಆಲ್ ದಿ ಯಂಗ್ಸ್ಟರ್ಸ್ to really get into learn Nakshatra Nadi and also embrace ancient wisdom of our Sanatana Dharma. ನಮ್ಮ ಬ್ರದರ್ ಇಂಗ್ಲಾ ಇಲ್ಲಿ ಕಲ್ತ್ಕೊಂಡು ಹೋದ್ರು. ಆಮೇಲೆ ನನ್ಗೆ ಅವರು ಹೇಳಕ್ ಶುರು ಮಾಡಿದ್ರು, ಈ ತರ ಚೆನ್ನಾಗಿದೆ ನೋಡಿ ಅಂದ್ಬಿಟ್ಟು. ಸೊ ಅವಾಗ ನಾನು ಒಂದ್ಸರಿ ಫಸ್ಟ್ ಬೇಸಿಕ್ಸ್ ಮುಗಿಸ್ಕೊಂಡೆ, ಅಲ್ಲಿಂದ ಆಮೇಲೆ ಅಡ್ವಾನ್ಸ್ ಮುಗಿಸ್ಕೊಂಡೆ. ಅದಾದ್ಮೇಲೆ ನ್ಯೂಮರಾಲಜಿ ಗುರುಜಿ ಏನೇನ್ ಮಾಡ್ತಾರೆ ಪ್ರತಿಯೊಂದು ಕೋರ್ಸ್ ಗಳನ್ನ ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಏನಾಯ್ತು, ಒಂಥರ ಕಾನ್ಫಿಡೆನ್ಸ್ ಬಂತು. ನನ್ನ ಜೀವನದಲ್ಲಿ ಒಂಥರ ನೆಗೆಟಿವ್ ಇರೋದೆಲ್ಲ ಪಾಸಿಟಿವ್ ಆಗೋಕೆ ಟರ್ನ್ ಆಗೋಕೆ ಸ್ಟಾರ್ಟ್ ಆಯ್ತು. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಇದೇ ಅಕ್ಟೋಬರ್ 21ರಿಂದ ಶುರುವಾಗುವ ಈ ತರಗತಿಗೆ ಇಂದೇ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.